ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್ 2025ನೇ ಸಾಲಿನಲ್ಲಿ ನೀವು KCET ಎಕ್ಸಾಮನ್ನು ಬರೆದಿದ್ದರೆ ನಿಮ್ಮಗಳಿಗೆ BSc ನರ್ಸಿಂಗನ್ನು ಮಾಡ್ಬೋದು, ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೊಳ್ಬೋದು, ಗೌರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೊಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ಗಳನ್ನು ಕೂಡ ನಮ್ಮ ಚಾನಲಲ್ಲಿ ಈ ವರ್ಷವೂ ಕೂಡ ಮಾಡಲಾಗುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಿರೋ ಅಂತಂದರೆ KCET ವತಿಯಿಂದ ಅಂದರೆ KE ವತಿಯಿಂದ ವಿಕಲಚೇತ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಸಂಬಂಧಿಸಿದ ಅಪ್ಡೇಟ್ ಇರುತ್ತೆ. ಸೊ ಇದು ಕೂಡ ಯಾರೆಲ್ಲ ನೀವು KCET ಎಕ್ಸಾಮನ್ನು ಬರೆದಿದ್ದೀರಾ ಮತ್ತು ನೀವು ವಿಕಲಚೇತನ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟನ್ನು ನೀವು ಅಪ್ಲೈ ಮಾಡಿರ್ತೀರಾ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂಥವ್ರುಗಳಿಗೆ KEದವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಕಡೆಯಿಂದ ಒಂದು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಿ ಅಪ್ಡೇಟ್ ಮಾಡಿರುವಂಥದ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾರೆಲ್ಲ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು, BSc ಅಗ್ರಿ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, B ಫಾರ್ಮಾ, ಫಾರ್ಮಾ ಡಿ ಈ ರೀತಿಯ ಕೋರ್ಸ್ಗಳನ್ನು ವಿವಿಧ ಕೋರ್ಸ್ಗಳನ್ನು ನೀವು ಅಪ್ಲೈ ಮಾಡಿದ್ದೀರಾ. ಜೊತೆಗೆ ಅಲೆಡಲ್ ಸೈನ್ಸ್ ಅಭ್ಯರ್ಥಿಗಳು ಕೂಡ ನೀವು ಕೋಟಾದ ಅಡಿಯಲ್ಲಿ ಅಂದರೆ ವಿಕಲಚೇತ ಅಡಿಯಲ್ಲಿ ನೀವು ಸೀಟ್ಗಳನ್ನು ಬಯಸಿದರೆ 2025ನೇ ಸಾಲಿನ ಆನ್ಲೈನ್ ಅರ್ಜಿಯಲ್ಲಿ ನೀವು ಕ್ಲೈಮ್ ಅಪ್ಲಿಕೇಶನನ್ನು ಹಾಕಿದರೆ, ಅಪ್ಲೈ ಮಾಡಿದರೆ ಅಂಥವ್ರುಗಳಿಗೆ 28, 29, 30 3 ದಿನ ವೈದ್ಯಕೀಯ ತಪಾಸಣೆಯನ್ನು ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅವರಲ್ಲಿ ನಡೆಸಲಾಗುತ್ತೆ. ನೀವು 28, 29, 29 ಮತ್ತು 30ನೇ ತಾರೀಕಿಗೆ ಬಂದು ನೀವೇನು ಮಾಡಬೇಕಂತಂದರೆ ಈ ವೈದ್ಯಕೀಯ ತಪಾಸಣೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಲಾಟ್ ಬುಕ್ಕಿಂಗನ್ನು ಕೂಡ ನಿಮ್ಗೆ ಏನಂತಂದರೆ 26ನೇ ತಾರೀಕಿಗೆ ಏನಂದರೆ ಮಾಡಿಕೊಂಡು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಅಂದರೆ ಯಾವ ತಾರೀಕಿಗೆ ಬರ್ತೀರಿ ಅನ್ನೋದನ್ನು ನೀವು ಮಾಡಿಕೊಂಡು ಈ ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ ಅಂದರೆ ಅದೇ ದಿನ ನೀವು ವೈದ್ಯಕೀಯ ತಪಾಸಣೆಗೆ ಬರಬೇಕಾಗತ್ತೆ. ಅದು ಮಲ್ಲೇಶ್ವರಂ ಬೆಂಗಳೂರಲ್ಲಿ KE ಆಫೀಸಿಗೆ 18ನೇ ರಸ್ತೆಯಲ್ಲಿರುವಂಥ KE ಆಫೀಸಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಹೋಗಬೇಕಾದ್ರೆ ನೀವು ಏನು ಅಂತಂದರೆ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ತೊಗೊಂಡು ಹೋಗಬೇಕು ಅಂತ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.